ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ಉನ್ನತವಾದಂಥ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಶುಭ ಮುಂಜಾನೆಯ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾರೆ. ದೇವರು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಎಷ್ಟೋ ಬಲಪಡಿಸ್ತಾ ಇದ್ದಾರೆ, ಹೌದಲ್ವಾ? ಆತನ ಉದ್ದೇಶ ಒಂದೇ, ಆತನ ವಾಕ್ಯವು ನಮ್ಮಲ್ಲಿ ಫಲಭರಿತವಾಗಿರಬೇಕು. ಆ ವಾಕ್ಯವು ನಮ್ಮಲ್ಲಿ ಜೀವಿಸಬೇಕು. ವಾಕ್ಯದಲ್ಲಿ ನಾವು ಜೀವಿಸುವಂಥವರಾಗಿರಬೇಕು. ಆ ವಾಕ್ಯದಂತೆ ನಡೆದು ಪರಿಪೂರ್ಣತೆಗೆ ನಾವು ಬರಬೇಕು. ಇದರ ವಾಕ್ಯದ ಬೆಳಕಿನಲ್ಲಿ ನಾವು ನಡೆಸಬೇಕು. ನಮ್ಮನ್ನು ನಾವು ಸರಿಪಡಿಸ್ಕೊಳ್ಬೇಕು, ಹೌದಲ್ವಾ? ಆ ವಾಕ್ಯ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ನಮ್ಮನ್ನು ಆಧರಿಸುತ್ತೆ, ಬಲಪಡಿಸುತ್ತೆ, ಎಚ್ಚರಿಸುತ್ತೆ, ಬುದ್ಧಿ ಕಲಿಸುತ್ತೆ, ಸರಿಯಾಗಿ ನಮ್ಮನ್ನು ಸರಿಯಾದ ಪ್ರವರ್ತನೆಯಲ್ಲಿ ನಮ್ಮನ್ನು ನಡೆಸುತ್ತೆ. ಎಲ್ಲವೂ ವಾಕ್ಯವು ಮಾಡುವಂಥದ್ದಾಗಿದೆ. ಆ ವಾಕ್ಯಕ್ಕೆ ನಾವು ವಿಧೇಯರಾದಾಗ, ಆ ವಾಕ್ಯಕ್ಕೆ ನಾವು ಬದ್ಧರಾದಾಗ, ಆ ವಾಕ್ಯವನ್ನು ನಾವು ನಂಬುವಾಗ, ಆಮೇಲೆ ಅದೇ ರೀತಿಯಾಗಿ ದೇವರು ಈ ದಿನ ನಮಗೆ ಏರ್ಪಡಿಸಿ ತನ್ನ ವಾಕ್ಯದ ಮೂಲಕ ನಮ್ಮನ್ನು ನಡೆಸಬೇಕೆಂಬುದಾಗಿ ಈ ದಿನ ನಮಗೆ ಕೊಟ್ಟಿರುವಾಗ ಈ ದಿನದ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಜ್ಞಾನೋಕ್ತಿಗಳು 24ನೇ ಜ್ಞಾನೋಕ್ತಿ 16ನೇ ವಚನ. ಶಿಷ್ಟನು 7 ಸಾರಿ ಬಿದ್ದರೂ ಮತ್ತೆ ಏಳುವನು. ಆಮೇನ್, ಹಾಲೆಲೂಯ. ದೇವರಿಗೆ ಸ್ತೋತ್ರ. ಹೌದು ಪ್ರಿಯರೇ, ದೇವರ ವಾಕ್ಯ ಸ್ಪಷ್ಟವಾಗಿದೆ. ದುಷ್ಟನು ಬಿದ್ದು ಹೋದರೆ ಏಳಲ್ಲ, ಆದರೆ ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ತಿರುಗಿ ಎದ್ದೇಳ್ತಾನೆ. ಯಾಕೆ ಗೊತ್ತಾ? ಆ ಶಿಷ್ಟನಲ್ಲಿ ವಿಧೇಯತೆ ಇದೆ, ಆ ಶಿಷ್ಟನಲ್ಲಿ ವಾಕ್ಯಾನುಸಾರವಾದ ಜೀವಿತವಿದೆ, ಆ ಶಿಷ್ಟನಲ್ಲಿ ಭಯ ಭಕ್ತಿ ಅನ್ನುವಂಥದ್ದಿದೆ. ಶಿಷ್ಟನು ಬಿದ್ದು ಹೋದ ಕ್ಷಣಕ್ಕೆ ಆತನು ದೇವರ ವಿರುದ್ಧವಾಗಿಯೋ ದೇವರು ಆತನ ಬೀಳಿಸಿದ್ದಾನೆ ಎಂಬುದಾಗಿಯೋ, ಇನ್ನು ಈತನ ಸ್ಥಿತಿ ಇನ್ನಷ್ಟೇ, ಇನ್ನು ಮುಗೀತು, ಈತನ ಪರಿಚರ್ಯ ಮುಗೀತು, ಈತನ ಸೇವೆ ಮುಗೀತು, ಇದನ್ನ ಬಿದ್ದ ಸ್ಥಿತಿಯಲ್ಲೇ ಇರ್ತಾನೆ ಎಂಬುದಾಗಿಯೋ ಅಲ್ಲ. ಮನುಷ್ಯರ ರೀತಿ ಆಲೋಚನೆ ಮಾಡ್ತಾರೆ, ಆದರೆ ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ, ಶಿಷ್ಟನು 1 ಸಾರಿ ಅಲ್ಲ, 2 ಸಾರಿ ಅಲ್ಲ, 7 ಸಾರಿ ಬಿದ್ದರೂ ಮತ್ತೆ ತಿರುಗಿ ಹೇಳುವಂತ ಶಕ್ತಿವಂತನಾಗ್ತಾನೆ ದೇವರಲ್ಲಿ. ಆಮೇನ್, ಹಾಲೆಲೂಯ. ಎಸ್, ಶಿಷ್ಟನಲ್ಲಿ ಒಳ್ಳೆತನ ಇದೆ, ಶಿಷ್ಟನಲ್ಲಿ ಪ್ರೀತಿ ಇದೆ, ಶಿಷ್ಟನಲ್ಲಿ ದೇವರ ಭಯ ಭಕ್ತಿ ಅನ್ನುವಂಥದ್ದು ಇದೆ. ಆದರೆ ಕಷ್ಟಗಳು ಹೆಚ್ಚಾಗಿ ಬರುವಂಥವು ದುಷ್ಟರಿಗೆ ಅಲ್ಲ, ಲೋಕ ಸಂಬಂಧವಾಗಿ ಇಚ್ಛಾನುಸಾರವಾಗಿ ಬದುಕುವಂಥವ್ರಿಗಲ್ಲ, ಕ್ರೈಸ್ತರು ಎಂಬುದಾಗಿ ಹೇಳಿಕೊಳ್ಳುತ್ತಲೇ ನಾಮಕ್ರೈಸ್ತವಾಗಿ ಬದುಕುವಂಥವ್ರಿಗಲ್ಲ, ನಿಜವಾದ ಯಥಾರ್ಥವಾಗಿ ದೇವರನ್ನು ಪ್ರೀತಿಸುತ್ತಾ ದೇವರ ಪ್ರೀತಿಯಲ್ಲಿ ತಮಗೆ ನಷ್ಟಪಡಿಸಿದಾಗ್ಯೂ ಅವರನ್ನೆಲ್ಲರೂ ಒಟ್ಟಾಗಿ ಸೇರಿಸಿಕೊಳ್ಬೇಕೆಂಬ ಆಶೆ, ಅವನ್ನ ಪ್ರೀತಿಸಬೇಕು, ನಾವೆಲ್ಲರೂ ಒಂದೇ ಎಂಬ ಭಾವನೆಯಲ್ಲಿ ಇದ್ದಾರಲ್ಲ ಅಂಥವರಿಗೆ. ಅದಕ್ಕೆ ದೇವರು ಯಾಕೆ ಹೇಳುತ್ತೆ, ನೀತಿವಂತರಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದೆ, ಆದರೆ ಅವರು ಭಯಪಡುವಂಥ ಅವಶ್ಯವಿಲ್ಲ, ನಾನು ಅವುಗಳಿಂದ ಬಿಡಿಸ್ತೇನೆ ಎಂಬುದಾಗಿ. ನೀತಿವಂತರಿಗೆ ಅನೇಕ ಕಷ್ಟಗಳು, ಸ್ವಲ್ಪ ಕಷ್ಟಗಳಲ್ಲ. ಅದೇ ರೀತಿಯಲ್ಲಿ ಶಿಷ್ಟರಿಗೂ ಅನೇಕ ಪರಿಸ್ಥಿತಿಗಳು ಏರ್ಪಟ್ಟಾಗ ಅವ್ರು ಬಿದ್ದು ಹೋಗುವಂಥ ಪರಿಸ್ಥಿತಿ ಏರ್ಪಡಬಹುದು. ಯೋಬನು ಯಥಾರ್ಥವಾಗಿ ಜೀವಿಸಿದ್ದ, ಯೋಬನು ಬಿದ್ದಂಥ ಸ್ಥಿತಿಯಲ್ಲಿದ್ದ, ಎಲ್ಲವನ್ನೂ ಕಳೆದುಕೊಂಡ, ಆಸ್ತಿ ಅಂತಸ್ತು ಹಣ, ಕೊನೆಗೆ ತಮ್ಮ ಮಕ್ಕಳನ್ನು ಕೂಡ ಲೋಕದವರು ಅಂದುಕೊಂಡ್ರು, ಲೋಕದವರು ಬೇಡ ತನ್ನ ಸ್ನೇಹಿತರು ಅಂದುಕೊಂಡ್ರು ಈತನು ದೇವರ ವಿರುದ್ಧವಾಗಿ ಕಾರ್ಯ ಮಾಡಿದ್ದಾರೆ, ಅದಕ್ಕಾಗಿ ಇಂಥ ಪರಿಸ್ಥಿತಿ ಏರ್ಪಟ್ಟಿದೆ, ಈತನು ತನ್ನ ಸ್ವಭಾವದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಬುದ್ಧಿ ಹೇಳಲಿಕ್ಕೆ ಬಂದು ಸಂತಾಪ ಪಡಿಸ್ಲಿಕ್ಕೋ ಆಧರಿಸ್ಲಿಕ್ಕೋ ಬರಬೇಕು ಅಂತ ಅಂದುಕೊಂಡವರು ಯೋಬನ ನೋಡಿ ಬುದ್ಧಿ ಹೇಳ್ತಾ ಇದ್ದಾರೆ. ಆದರೆ ಪ್ರಿಯರೇ, ಶಿಷ್ಟನು ಬಿದ್ದು ಹೋಗಿದ್ದಾನೆ, ಆದರೆ ದೇವರು ಉನ್ನತವಾಗಿ ನಿಲ್ಲಿಸಿದ್ರು. ಎಲೀಷನ ಜೀವಿತದಲ್ಲೂ ಅಷ್ಟೇ, ಪ್ರವಾದಿ ದೇವರು ಏನು ಹೇಳ್ತಾರೋ ಅದನ್ನು ಭಯ ಇಲ್ಲದೆ ಧೈರ್ಯವಾಗಿ ಹೇಳುವಂತರಾಗಿದ್ದ. ಆಮೇಲೆ ಅಂಥ ಎಲೀಷನ ಜೀವಿತದಲ್ಲಿ, ಅಂಥ ಏಲಿಯನ ಜೀವಿತದಲ್ಲಿ ಒಂದು ಭಯಂಕರವಾದ ಪರಿಸ್ಥಿತಿ ಏರ್ಪಡ್ತು. ಇಜಬೇಲಳು ಆಕೆ ದೂತನ್ನು ಕಳಿಸಿ ಒಂದು ಬೆದರಿಕೆಯನ್ನು ಹಾಕಿಸಿದ್ಲು. ಅದನ್ನು ಕೇಳಿದಂಥ ಏಲಿಯ
ಸ್ವಲ್ಪ ದೂರದಷ್ಟು ಪ್ರಯಾಣ ಮಾಡಿ ಅರಣ್ಯದೊಳಗೆ ಹೋಗಿ ಪ್ರಾಣ ತೆಗೆದುಕೊಳ್ಳೋದಕ್ಕೆ ಅಪೇಕ್ಷಿಸ್ತಾ ಇದ್ದಾನೆ. ತನ್ನನ್ನು ತಾನು ಪ್ರಾಣ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದೇವರ ಹತ್ರ ಬಳಿ ಕೇಳ್ತಾ ಇದ್ದಾನೆ, ಅಪ್ಪ ನನ್ನ ಸಾಯಿಸ್ಬಿಡು, ಇನ್ನು ನನಗೆ ಸಾಕಾಯಿತು, ಬಿದ್ದು ಹೋದ, ಇನ್ನೇನು ಬೇಡ ಜೀವನ ಎಂಬುದಾಗಿ, ನನ್ನ ಪಿತೃಗಳಂತ ನಾನೇನು ಒಳ್ಳೆಯವನಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಆದರೆ ದೇವರು ಆತನ ಮನಸ್ಥಿತಿ ಗ್ರಹಿಸಿಕೊಂಡ್ರು. ಪಕ್ಕನೆ ಎಂಬುದಾಗಿ ಬೈಬಲಲ್ಲಿ ತಕ್ಷಣವೇ ದೇವರು ಆತನಿಗೆ ಮಾತನಾಡ್ತಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ಶಿಷ್ಟರಿಗೆ ಅನೇಕ ಪರಿಸ್ಥಿತಿಗೆ ಏರ್ಪಟ್ಟಾಗ ಇನ್ನು ಜೀವಿತವೇ ಬೇಡ ಅನ್ನುವಂಥ ಪರಿಸ್ಥಿತಿಗೆ ನಾವು ಹೋಗ್ತೇವೆ. ನಾವಾಗ ಏನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಪ್ಪ ನೀನೇ ನಾನು ತಗೊಂಡ್ಬಿಡು ಸ್ವಾಮಿ, ನಾನು ಬದುಕುಳಿಸ್ಬೇಡಪ್ಪ, ನನಗೆ ಇಂಥ ಜೀವನ ಬೇಡ, ಬದುಕಿದ್ರೆ ನಿನಗಾಗಿ ಬದುಕ್ತೀನಿ. ಇಂಥ ಅವಮಾನಗಳ ಮಧ್ಯೆ, ಇಂಥ ನಷ್ಟದ ಮಧ್ಯೆ, ಇದೆ ಭಯದ ಮಧ್ಯೆ ನಾವು ಬದುಕಲಿಕ್ಕಾಗಲ್ಲಪ್ಪ. ಅನೇಕರು ಆಲೋಚನೆ ಮಾಡಿರ್ತೀರಿ ಅಲ್ವಾ? ಆದರೆ ದೇವರು ಅಂದುಕೊಂಡಿಲ್ಲ ನಮ್ಮ ಪ್ರಾಣ ಹೋಗ್ಬೇಕೆಂಬುದಾಗಿ. ನಾವು ಅಂದುಕೊಳ್ತೇವೆ ಅಷ್ಟೇ, ನಾವು ಪ್ರಾಣ ಹೋಗಬೇಕು, ದೇವ್ರು ತೆಗೆದುಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಆದರೆ ದೇವರು ಅಂದುಕೊಳ್ತಾ ಇಲ್ಲ ಅದನ್ನು. ದೇವರು ನಿಲ್ಲಿಸುವಂಥ ದೇವರು. ಆಮೇಲೆ ಏಲಿಯನು 7 ಅದ್ಭುತ ಕಾರ್ಯಗಳು ಮಾಡಿದ್ರೆ ಆತ ಅನುಸರಿಸಿದಂಥ ಶಿಷ್ಯನು 14 ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೆ. ಆಮೇಲೆ ದೇವರ ಮಹಿಮೆಗೋಸ್ಕರವಾಗಿ. ಹೌದು ಪ್ರಿಯರೇ, ಸಿಸ್ಟರು ಬಿದ್ದರು ಮತ್ತೆ ತಿರುಗಿ ಎದ್ದೇಳ್ತಾರೆ ಅನ್ನುವಂಥದ್ದನ್ನು ದೇವರು ಜ್ಞಾಪಕ ಮಾಡ್ತಿದ್ದಾರೆ. ಮನುಷ್ಯರು ಅಂದುಕೊಳ್ಬೋದೇ ಬಿದ್ದು ಹೋದ, ದುಷ್ಟರು ಅಂದ್ಕೋಬೋದ ಇನ್ನೇನ ಕತೆ ಮುಗೀತು, ಬಿದ್ದು ಹೋದ, ಎಲ್ಲ ಕಳ್ಕೊಂಡ. ತಮ್ಮ ಬಂಧುಗಳಲ್ಲಿಯೇ ತನಗೆ ಅಗೌರವ ಬಂತು. ಈ ಥರ ನಂಬಿದಂಥವ್ರನ್ನ ಕೈ ಬಿಟ್ಬಿಟ್ರು. ಇನ್ನೇನೋ ಮಾಡಿರ್ಬೋದು, ಈಕೆ ಏನೋ ಮಾಡಿರ್ಬೋದು, ಅದಕ್ಕೆ ಇಂಥ ಪರಿಸ್ಥಿತಿ ಬಂದಿದೆ ಎಂಬುದಾಗಿ ಮನುಷ್ಯರ ದೃಷ್ಟಿಯಲ್ಲಿ ಅವರು ಅಲ್ಪವಾಗಿ ನೀಚವಾಗಿ ಆಲೋಚನೆ ಮಾಡಿರ್ಬೋದು. ಆದರೆ ದೇವರ ದೃಷ್ಟಿಯಲ್ಲಿ ನಾವೇನಾಗಿದ್ದೇವೆ ಎಂಬುದು ಮಾತ್ರವೇ ಮುಖ್ಯ. ಮನುಷ್ಯರು ನಮ್ಮ ಬದುಕನ್ನು ಕಟ್ಟುವಂಥದ್ದು. ಮನುಷ್ಯರು ಅನೇಕ ರೀತಿಯ ವಿಸ್ತಾರವಾದ ಮಾತುಗಳನ್ನ ಮಾತನಾಡ್ಬೋದು, ಆದರೆ ದೇವರು ನಮ್ಮನ್ನು ನಡೆಸುವಂಥದ್ದು. ದೇವರಿಗೆ ಗೊತ್ತು ನಮ್ಮ ಪರಿಸ್ಥಿತಿ, ದೇವರಿಗೆ ಗೊತ್ತು ನಮ್ಮ ಬಲಹೀನತೆ, ದೇವರಿಗೆ ಗೊತ್ತು ಅದನ್ನು ಬಲವಾಗಿ ಮಾರ್ಪಡಿಸಬೇಕು, ತನ್ನ ಮಹಿಮಾರ್ಥವಾಗಿ ನಿಲ್ಲಿಸಬೇಕೆಂಬುದಾಗಿ. ಇದು ಲೋಕಸ್ಥರ ಅನ್ನೋದಲ್ಲ ಪ್ರಿಯರೇ. ಮನುಷ್ಯರು ಯಾರು ದೇವರನ್ನು ನಂಬಿರ್ತಾರೋ, ನಾಮ ಕ್ರೈಸ್ತರಾಗಿ ಬದುಕ್ತಾ ಇರ್ತಾರಲ್ಲ, ಅಂಥವ್ರು ಮಾತನಾಡ್ತಾರೆ, ಇದನ್ನು ಬಿದ್ದು ಹೋದ ಇನ್ನ ಪರಿಸ್ಥಿತಿ ಇಷ್ಟೇ ಎಂಬುದಾಗಿ. ಅನ್ಯರಿಗೆ ಗೊತ್ತಿಲ್ಲ, ಅನ್ಯರಿಗೆ ಅರಿವು ಕೂಡ ಇರೋದಿಲ್ಲ. ನಮ್ಮಂಥವ್ರು ಬಲವಾಗಿ ನಿಂತ್ಕೊಳ್ಬೇಕಂತ ಸಮಯದಲ್ಲಿ ಅಂಥ ಮಾತುಗಳನ್ನ ಕೇಳುವಾಗ, ಅದೇ ಪರಿಸ್ಥಿತಿ ನೀವಿದ್ದೀರಾ, ಬಿದ್ದು ಹೋದಂಥ ಸ್ಥಿತಿಯಲ್ಲಿದ್ದೀರಾ, ಅನೇಕರು ನಿಮ್ಮನ್ನು ಅಯ್ಯಾಳಿಸ್ತಾ ಇದ್ದಾರಾ, ಇದನ್ನ ಕತೆ ಮುಗೀತು ಎಂಬುದಾಗಿ, ಈ ಕತೆ ಮುಗೀತು ಎಂಬುದಾಗಿ ಅಂದ್ಕೊಳ್ತಾ ಇದ್ದಾರಾ, ಭಯಪಡಬೇಡ್ರಿ, ದೇವರು ನಿಲ್ಲಿಸಲಿಕ್ಕೆ ಶಕ್ತನು. ಅದಕ್ಕಾಗಿಯೇ ನಾವೊಂದು ವಾಕ್ಯವನ್ನು ನೋಡ್ತೇವೆ, ಏ ಶತ್ರುವೇ, ನನ್ನನ್ನು ನೋಡಿ ಹಿಗ್ಗಬೇಡ, ನಾನು ಬಿದ್ದರೂ ತಿರುಗಿ ಎದ್ದು ಹೇಳುವೆನು, ಕತ್ತಲಲ್ಲಿದ್ದರೆ ಯೆಹೋವನು ನನಗೆ ಬೆಳಕಾಗಿರುವನು ಎಂಬುದಾಗಿ. ಆಮೇನ್. ಮೀಕನ ಗ್ರಂಥದಲ್ಲಿ ಈ ವಾಕ್ಯವನ್ನು ನೋಡ್ತೇವೆ. ನಾವು ಬಿದ್ದ ಸ್ಥಿತಿಯಲ್ಲಿ ಇರ್ಬೋದು, ಆದರೆ ದೇವರು ನಮ್ಮನ್ನ ಮೇಲೆ ಎಬ್ಬಿಸಲಿಕ್ಕೆ ಶಕ್ತನು. ನಮ್ಮ ಜೀವನ ಒಂದು ಬಾರಿ ಕತ್ತಲಾಗ್ಬೋದು, ಎಲ್ಲವನ್ನು ಕಳೆದುಕೊಂಡ ಸ್ಥಿತಿಯಲ್ಲಿ, ಯೋಧನ ಸ್ಥಿತಿಯಲ್ಲಿ. ಆದರೆ ಯೋಧನು ಬಿದ್ದು ಹೋದ, ಆತನ ಅವಿಧೇಯನಾದ, ಆದಾಗ್ಯೂ ದೇವರು ಮತ್ತೆ ತಿರುಗಿ ಎಬ್ಬಿಸಿದ್ರು. ಆತರ ಬದಲಿಗೆ ಇನ್ನೊಬ್ಬರನ್ನು ಆರಿಸಿಕೊಳ್ಬೋದಾಗಿತ್ತು ದೇವರು. ನನ್ನ ಮಾತು ಕೇಳಿಲ್ಲ ಅಂತ ದೇವರು ಹಾಗೆ ಮಾಡಲ್ಲ, ಎಬ್ಬಿಸಿ ನಿಲ್ಲಿಸ್ತಾರೆ. ಆಮೇನ್. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಶಿಷ್ಟರಾಗಿದ್ದೀರಾ, ಹೆದರಬೇಡ್ರಿ, ಬಲವಾಗಿ ನಿಂತುಕೊಳ್ಳೋಣ. ಅಥವಾ ಬಿದ್ದಂಥವನ್ನ ಹೀಯಾಳಿಸಿ, ನಿಂದಿಸಿ, ಅವಮಾನ ಪಡಿಸುವಂಥ ಮಾತುಗಳನ್ನ ಆಡ್ತಾ ಇದ್ದೀವ, ಜಾಗ್ರತೆ. ದೇವರು ಯಾರನ್ನು ನೀವು ನಿಲ್ಲಿಸಿದ್ರೋ ನಿಮ್ಮ ಮುಂದೆಯೇ ಉನ್ನತವಾಗಿ ನಿಲ್ಲಿಸ್ತಾರೆ. ಆಮೇಲೆ ನಾವು 2 ರೀತಿಯಲ್ಲಿರ್ಬೋದು. ಹೀಯಾಳಿಸಿ, ಮಾನಸಿಕವಾಗಿ ನೋಯಿಸಿ, ಅವಮಾನಪಡಿಸಿ, ನಿಂದಿಸಿರ್ಬೋದು. ಆದರೆ ದೇವರು ಯಾರ ವಿಚಾರವಾಗಿ ನೀವು ಅಂದುಕೊಂಡ್ರೋ ಅದೇ ವಿಚಾರವಾಗಿ ಅಂಥವ್ರನ್ನೇ ಎಬ್ಬಿಸಿ ನಿಲ್ಲಿಸ್ತಾರೆ. ದೇವರಿಗೆ ಮಹಿಮೆ ಉಂಟಾಗಲಿ. ಅಂಥ ಉನ್ನತವಾದಂಥ ದೇವರು. ಇದಕ್ಕಾಗಿ ದೇವರಿಗೆ ಸ್ತೋತ್ರ. ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ತಿಳಿಸಿಕೊಡಿ, ನಿಮಗಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥಿಸಿಕೊಳ್ಳೋಣ.
ಪರಿಶುದ್ಧನು ಮತ್ತು ಉನ್ನತರು ಮಹೋನ್ನತನಾದಂಥ ದೇವರ ಸ್ತೋತ್ರ. ಶಿಷ್ಟನು 7 ಸಾರಿ ಬಿದ್ದರು ಮತ್ತೆ ತಿರುಗಿ ಎದ್ದೇಳುವನಪ್ಪ. ಹೌದು ಕರ್ತನೆ, ನಮ್ಮ ಸ್ವಭಾವಗಳು ಯಾವ ರೀತಿ ಇದೆ ಎಂಬುದಾಗಿ ನಾವು ಪರೀಕ್ಷಿಸಿಕೊಳ್ಳು. ಶಿಷ್ಟರಾಗಿ ಬಿದ್ದು ಹೋದಂಥ ಹೇಳಿದರೆ ಭಯಪಡುವಂಥ ಅವಶ್ಯಕತೆ ಇಲ್ಲ. ದೇವರು ನಮ್ಮನ್ನು ಎಬ್ಬಿಸುವಂಥ ದೇವರಾಗಿದ್ದಾರೆ. ಆದರೆ ಅದೇ ರೀತಿಯಲ್ಲಿ ಬಿದ್ದಂಥ ಶಿಷ್ಟರನ್ನು ಅಪ್ಪ ಅವರೆಂಥವ್ರು ಎಂಬುದಾಗಿ ಅಪ್ಪ ಅರಿಯದಂತೆ ಅಪ್ಪ ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತನಾಡುವಂಥ ಮನಸ್ಥಿತಿಯಲ್ಲಿ ನಾವಿದ್ರೆ ನಮ್ಮನ್ನು ಬದಲಾಯಿಸು, ಸರಿಪಡಿಸು, ಕೃಪೆ ತೋರಿಸು. ಈ ವಾಗ್ದಾನ ನಮ್ಮೆಲ್ಲರನ್ನ ಆಶ್ವಾಸ ಬಲಪಡಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.